ನನ್ನ ಹೆಸರು ಮಾಲಿನಿ. ನನಗೆ ಮದುವೆಯಾಗಿ 5 ವರ್ಷಗಳಾಗಿದ್ದಾವೆ. ನಮ್ಮದು ಪ್ರೇಮ ವಿವಾಹ. 5 ವರ್ಷಗಳು ಅನ್ನೋದು ಒಂದು ದೀರ್ಘಕಾಲ. ಆದರೆ ನಮ್ಮ ನಡುವೆ ಇದ್ದ ಆ ಪ್ರೀತಿ ಇನ್ನೂ ಕಡಿಮೆಯಾಗಲೇ ಇಲ್ಲ. ನಮಗೆ 2 ಸುಂದರ ಹೆಣ್ಣುಮಕ್ಕಳಿದ್ದಾರೆ. ನನ್ನ ಗಂಡ ನನ್ನ ಮೇಲೆ ಅಪಾರ ಪ್ರೀತಿ ಉಳ್ಳವರು. ಹೇಳಬೇಕು ಅಂದರೆ ಒಂದು ದಿನವೂ ನನ್ನನ್ನು ಬಿಟ್ಟು ಅವರು ಒಂಟಿಯಾಗಿ ಮಲ್ಕೊಂತಿರ್ಲಿಲ್ಲ. ನಾನು ಕೂಡ ಅಷ್ಟೇ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕತೆನ ನೀವು ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ನಮಗೆ ಪ್ರೋತ್ಸಾಹವನ್ನ ಕೊಡಿ. ನನ್ನ ಗಂಡ ಇಲ್ಲದೆ ನನ್ನಿಂದ ಒಂದು ನಿಮಿಷವೂ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ದಿನಾಲು ನಾವು ತುಂಬ ಸಂತೋಷದಿಂದ ಒಬ್ರಿಗೊಬ್ರು ಆಸರೆಯಾಗಿ ಬಾಳುತ್ತಾ ಬಂದಿದ್ವಿ. ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂದ್ಕೊಳ್ತಾ ಇದ್ದಾಗ ಒಂದು ಘಟನೆ ನಡೀತು. ಒಂದು ದಿನ ನನಗೆ ಆರೋಗ್ಯ ತುಂಬ ಸರಿ ಇರಲಿಲ್ಲ. ದೇಹ ಆಯಾಸವಾಗಿದ್ದರಿಂದ ಇವತ್ತೊಂದೆರಡು ದಿನ ಮಾತ್ರ ಅದು ಬೇಡ, ನನಗೆ ವಿಶ್ರಾಂತಿ ಬೇಕು ಅಂತ ಅವರಲ್ಲಿ ಹೇಳಿದೆ. ನನ್ನ ಗಂಡ ಯಾವುದೇ ದೊಡ್ಡ ಅಧಿಕಾರಿ ಏನೂ ಅಲ್ಲ. ಅವರು ಹೊರೂರಿಗೆ ಹೋಗಿ ಕೆಲಸ ಮಾಡೋರಲ್ಲ, ಹೊರ ಊರಿಗೆ ಹೋಗಿ ಕೆಲಸ ಮಾಡೋರಲ್ಲ. ಸ್ಥಳೀಯವಾಗಿ ಸಿಗೋ ದಿನಗೂಲಿ ಕೆಲಸಕ್ಕೆ ಹೋಗ್ತಾರೆ. ನಾನು ಪಕ್ಕದಲ್ಲಿರುವ ಒಂದು ದೊಡ್ಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಆ ತಿಂಗಳ ಸಂಬಳ ಹಣದಿಂದಲೇ ನನ್ನ ಮಕ್ಕಳನ್ನ ಒಳ್ಳೆ ಶಾಲೆಯಲ್ಲಿ ಸೇರಿಸಿ ಓದಿಸ್ತಾ ಇದ್ದೇನೆ. ನಾವು ಕಷ್ಟಪಡುವಂತೆ ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಕಷ್ಟಪಡಬಾರ್ದು ಅಂತನ್ನುವಲ್ಲಿ ನಾನು ದೃಢವಾಗಿದ್ದೇನೆ. ಅದಕ್ಕಾಗಿ ಹಗಲು ರಾತ್ರಿ ನೋಡದೆ ನಾನು ದುಡಿತಾ ಇದ್ದೀನಿ. ನನ್ನ ಗಂಡ ತರುವ ಸಂಬಳದಲ್ಲಿ ಮನೆಗೆ ಬೇಕಾದ ಕೆಲವು ವಸ್ತುಗಳನ್ನು ಖರೀದಿಸಿ ಕೊಡ್ತಾರೆ. ಆದರೆ ಉಳಿದ ಹಣವನ್ನು ಉಳಿತಾಯ ಮಾಡೋ ಅಭ್ಯಾಸ ಅವರಲ್ಲಿ ಇರಲಿಲ್ಲ. ಅದನ್ನು ಯಾರಿಗಾದ್ರೂ ಕೊಟ್ಟು ಬಿಡ್ತಾ ಇದ್ರು ಅಥವಾ ಖರ್ಚು ಮಾಡಿಬಿಡ್ತಾ ಇದ್ರು. ಹೀಗೇನೆ ದಿನಗಳು ಸಾಗ್ತಾ ಇದ್ವು. ನನಗೊಬ್ಳು ಅಕ್ಕ ಇದ್ದಾಳೆ. ಈ ಪರಿಸ್ಥಿತಿಯಲ್ಲೇ ನಮ್ಮ ಅಕ್ಕನಿಗೆ ಮದುವೆಯಾಗಿ ಕೆಲ ತಿಂಗಳುಗಳ ನಂತರ ಅವರನ್ನ ಮನೆಗೆ ಔತಣಕೂಟಕ್ಕೆ ಆಹ್ವಾನಿಸಿದ್ವಿ. ಅಂದರೆ ಊಟಕ್ಕೆ ಕರೆದ್ವಿ. ಊಟ ಮುಗಿಸಿ ಅಂದು ರಾತ್ರಿ ಪದ್ಧತಿಯಂತೆ ಹೊಸ ದಂಪತಿಗಳನ್ನ ಒಂದು ಪ್ರತ್ಯೇಕ ರೂಮಿನಲ್ಲಿ ಮಲಗಿಸಿದ್ವಿ. ಎಂದಿನಂತೆ ಅಂದು ರಾತ್ರಿಯೂ ನನ್ನ ಗಂಡ ನನ್ನೊಂದಿಗೆ ಮಾತಾಡ್ತಾ ಇರೋದಕ್ಕೆ ಬಯಸಿದ್ರು. ನಾನು ಅವರಲ್ಲಿ ಇವತ್ತು ಬೇಡ, ನೆಂಟರು ಬಂದಿದ್ದಾರೆ, ಅವರು ಹೋದ ನಂತರ ನಾವು ನೋಡ್ಕೊಳ್ಳೋಣ ಅಂತ ಮೆಲ್ಲಗೆ ಹೇಳಿದೆ. ಆದರೆ ಅವರು ಎಂದಿನಂತೆ ಕೇಳೋದು, ನಾನು ಬೇಡ ಅಂತ ಹೇಳೋದು ಒಂದು ನಿರಂತರ ಕಥೆಯಾಗಿಯೇ ಅವತ್ತು ರಾತ್ರಿ ಪೂರ್ತಿ ನಡೀತು. ಬೆಳಗಾಗ್ತಾ ಇದ್ದಂತೆ ನಾನು ಎಂದಿನಂತೆ ಮುಂಜಾನೆ ಎದ್ದು ಮನೆ ಕೆಲಸಗಳನ್ನು ನೋಡೋದಕ್ಕೆ ಆರಂಭಿಸ್ದೆ. ನಾನು ಅವಳಿಗೆ ಕಾಫಿ ಕೊಟ್ಟು ಕಾಳಜಿಯಿಂದ ರಾತ್ರಿ ಸಂತೋಷವಾಗಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವಳು ಕಾಫಿ ಇಸ್ಕೊಳ್ತಲೇ ನನ್ನ ಮುಖ ನೋಡಿದೆ, ನಿನ್ನ ಗಂಡನ ತರಹ ಇಲ್ಲ ಅಂತ ಹಠಾತ್ತಾಗಿ ಹೇಳಿದ್ಲು. ಅವಳು ಹೇಳಿದ ಆ ಒಂದು ಮಾತನ್ನ ನನ್ನ ಹೃದಯದಲ್ಲಿ ಸಿಡಿಲು ಬರದಂತಾಯ್ತು. ಅವಳು ಯಾವುದನ್ನು ಹೇಳ್ತಾ ಇದ್ದಾಳೆ? ಒಂದು ವೇಳೆ ರಾತ್ರಿ ಪೂರ್ತಿ ನನ್ನ ಗಂಡ ನನ್ನಲ್ಲಿ ಹಠ ಮಾಡಿದ್ದನ್ನ ಮತ್ತು ನಾವು ಮಾತಾಡ್ಕೊಂಡಿದ್ದನ್ನ ಅವಳು ನೋಡ್ತಾ ಇದ್ಲಾ? ನನಗೆ ಒಳಗೊಳಗಡೆ ಆತಂಕ ಆಯ್ತು. ಯಾಕೆ ಹೀಗೆ ಹೇಳ್ತಾ ಇದೆಯಾ? ಈ ಜಾಗ ನಿಮ್ಗೇನಾದ್ರೂ ಅನಾನುಕೂಲ ಆಗಿದೆಯಾ ಅಥವಾ ಏನಾದರೂ ಸಮಸ್ಯೆನಾ? ನಿಜ ಹೇಳು ಅಂತ ಅವಳಲ್ಲಿ ಪದೇ ಪದೇ ಕೇಳಿದೆ. ಆದರೆ ಅವಳು ಅದಕ್ಕೆ ಮೇಲೇನು ಮಾತಾಡಲಿಲ್ಲ. ಅದೆಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಆ ಜಾಗದಿಂದ ಸರಿದು ತನ್ನ ಕೆಲಸಗಳನ್ನು ನೋಡ್ಕೊಳ್ಳೋದಕ್ಕೆ ಹೋದ್ಲು. ನನಗೆ ಗಾಬರಿ ಆಯಿತು. ಒಂದು ವೇಳೆ ಅವಳ ಗಂಡ ಅವಳೊಂದಿಗೆ ಸರಿಯಾಗಿ ನಡ್ಕೊಳ್ತಾ ಇಲ್ವಾ ಅಥವಾ ನನ್ನ ಗಂಡನ ಆ ಚುರುಕಾದ ಸ್ವಭಾವ ಅವಳಿಗೆ ಇಷ್ಟ ಆಗ್ಬಿಡ್ತಾ ಅಂಥೇಳಿ ನನ್ನ ಮನಸ್ಸು ಹಲವಾರು ರೀತಿಯಲ್ಲಿ ಯೋಚನೆಯನ್ನ ಮಾಡಿತು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮಕ್ಕಳನ್ನು ಸಿದ್ಧಪಡಿಸಿ ಶಾಲೆಗೆ ಕಳಿಸ್ಕೊಟ್ಟೆ. ನನ್ನ ಮನಸ್ಸಿನ ಗೊಂದಲವನ್ನು ಮರೆಮಾಚಿ ನಾನು ಎಂದಿನಂತೆ ಕಂಪನಿಗೆ ಕೆಲಸಕ್ಕೆ ಹೊರಟು ಹೋದೆ. ಆ ಕಂಪನಿಯಲ್ಲಿ ಎಲ್ಲರೂ ಮಹಿಳೆಯರೇ, ಪುರುಷರೇ ಇರಲಿಲ್ಲ. ನನ್ನ ಯಜಮಾನರ 2ನೇ ಹೆಂಡತಿ ಅಲ್ಲಿಗೆ ಅಪರೂಪಕ್ಕೆ ಬಂದುಬಿಟ್ಟಿದ್ರು. ಯಜಮಾನರ ಮೊದಲ ಹೆಂಡತಿ ತೀರಿ ಹೋಗಿದ್ರಿಂದ 25 ವರ್ಷದ ಪ್ರಾಯದ ಈ ಯುವತಿಯನ್ನ ಅವರು 2ನೇದಾಗಿ ಮದುವೆಯಾಗಿದ್ರು. ಯಜಮಾನರಿಗೆ 55 ವರ್ಷ ವಯಸ್ಸು. ಮೊದಲ ಹೆಂಡತಿಗೆ ಒಬ್ಬ ಮಗ ಇದ್ದ. ಅವನು ಕಾಲೇಜು ವಿದ್ಯಾಭ್ಯಾಸವನ್ನು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದ. ನಾನು ಕೆಲಸಕ್ಕೆ ಹೋಗುವಾಗೆಲ್ಲ ನಮ್ಮ ಯಜಮಾನರ 2ನೇ ಹೆಂಡತಿ ನನ್ನನ್ನು ಒಂದು ವಿಚಿತ್ರವಾದ ನೋಟದಿಂದ ಗಮನಿಸ್ತಾ ಇದ್ರು. ಮಾಲಿನಿ, ನೀನು ನಿಜವಾಗಿಯೂ ಅದೃಷ್ಟವಂತೆ ಅಂತ ಪದೇ ಪದೇ ಹೇಳ್ತಾನೇ ಇರ್ತಾ ಇದ್ರು. ಅವ್ರು ಯಾಕಾಗಿ ಹೇಳ್ತಾ ಇದ್ದಾರೆ ಅಂತ ನನಗೆ ಆಗ ಅರ್ಥ ಆಗ್ತಾ ಇರಲಿಲ್ಲ. ನನ್ನ ಗಂಡ ನನ್ನ ಮೇಲೆ ಇಟ್ಟಿರುವ ಆ ಅಪಾರ ಪ್ರೀತಿ ಮತ್ತು ಆಕರ್ಷಣೆಯನ್ನು ನೋಡಿ ಅವಳು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾಳು ಏನೋ ಅಂತ ನಾನು ಭಾವಿಸ್ದೆ. ಮನೆಯಲ್ಲಿ ಅಕ್ಕ ಬಂದಿರೋದ್ರ ಬಗ್ಗೆ ಅವಳಲ್ಲಿ ಹೇಳಿದಾಗ ಅವರು ತುಂಬ ಸಂತೋಷಪಟ್ಟರು. ಅಕ್ಕ ನನ್ನ ಚೆನ್ನಾಗಿ ಉಪಚರಿಸು, ಈಗ ಈ ಆಹಾರ ಮತ್ತು ಹಣವನ್ನು ತೆಗೆದುಕೊಂಡು ಹೋಗು ಅಂಥೇಳಿ ಉದಾರವಾಗಿ ಕೊಟ್ಟು ಕಳಿಸಿದ್ರು. ನಾನು ಆ ಹಣ ಮತ್ತು ಆಹಾರವನ್ನು ತಗೊಂಡು ವೇಗವಾಗಿ ಮನೆಗೆ ಬಂದೆ. ನನ್ನ ಗಂಡ ಕೆಲಸಕ್ಕೆ ಹೋದವರು ಇನ್ನೂ ಬಂದಿರಲಿಲ್ಲ.
ನಾನು ನನ್ನ ಗಂಡನಿಗಾಗಿ ಕಾಯದೆ ಬಂದಿದ್ದ ನನ್ನ ಅಕ್ಕ ಮತ್ತು ಅವಳ ಗಂಡನನ್ನ ಚೆನ್ನಾಗಿ ಉಪಚರಿಸಿದೆ. ಅಕ್ಕನಿಗೆ ಬೇಕಾದ ಆಹಾರವನ್ನು ಬಡಿಸಿ ಉಪಚಾರ ಮಾಡಿದೆ. ಸಮಯ ಹೋಗ್ತಾ ಇತ್ತು. ರಾತ್ರಿ ನನ್ನ ಗಂಡ ಮನೆಗೆ ಬಂದಾಗ ಅವರು ನಿಧಾನದಲ್ಲಿ ಇರಲಿಲ್ಲ, ಅಂದರೆ ಆರಾಮಾಗಿರಲಿಲ್ಲ. ಎಣ್ಣೆ ಏಟಲ್ಲಿ ಮದ್ಯದ ಅಮಲ್ನಲ್ಲಿ ತೂರಾಡ್ತಾ ಬಂದರು. ಅವರಿಗೆ ಮಾತಾಡೋದಕ್ಕೆ ಕೂಡ ತ್ರಾಣ ಇರಲಿಲ್ಲ. ನಾನು ಅವರಿಗೆ ಊಟ ಕೊಟ್ಟು ಹಾಗೇನೆ ಹಾಸಿಗೆ ಮೇಲೆ ಮಲಗಿಸ್ದೆ. ಅದಾದ ನಂತರ ನಮ್ಮ ಅಕ್ಕನಿಗೂ ಅವಳ ಗಂಡನಿಗೂ ಬೇಕಾದ ಸೌಲಭ್ಯಗಳನ್ನೆಲ್ಲ ಮಾಡಿಕೊಟ್ಟು ಅವರನ್ನು ಅವ್ರ ರೂಮಿಗೆ ಕಳಿಸ್ದೆ. ಒಂದು ರೀತಿಯಾಗಿ ಎಲ್ಲರನ್ನ ಮಲ್ಗೋಕ್ಕೆ ಹೋದ ನಂತರ ನಾನು ಕೂಡ ನಮ್ಮ ರೂಮ್ಗೆ ಹೋಗಿ ಮಲ್ಕೊಂಡೆ. ಆದರೆ ಅವತ್ತು ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಕಿಟಕಿ ಹತ್ರ ಏನೋ ನೆರಳು ಆಡ್ತಾ ಇರುವಂತೆ ಕಾಣಿಸ್ತು. ಸೂಕ್ಷ್ಮವಾಗಿ ಗಮನಿಸ್ದೆ. ನಮ್ಮ ಅಕ್ಕ ನಾನು ನೋಡೋದನ್ನು ನೋಡ್ಬಿಟ್ಲು. ಏನೇ ಇನ್ನೂ ಮಲಗಿಲ್ವೇ ಅಂತ ಕೇಳಿದ್ಲು. ಅವಳ ಮುಖದಲ್ಲಿದ್ದ ಆ ಸಂತೋಷವನ್ನು ನೋಡಿದಾಗ ನನಗೆ ಏನೂ ಅರ್ಥ ಆಗಲಿಲ್ಲ. ನಾನು ಸ್ನಾನ ಮಾಡೋದಕ್ಕೆ ಹೋದೆ. ಬೆಳಗ್ಗೆ ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಸ್ನಾನ ಮಾಡೋದಕ್ಕೆ ಹೋದರು. ಅಕ್ಕ ನನ್ನ ಗಂಡನಿಗೆ ಬಟ್ಟೆಗಳನ್ನು ತಂದುಕೊಡೋದಕ್ಕೆ ಓಡಿದ್ದು ಮತ್ತು ಅವರಲ್ಲಿ ತೋರಿಸಿದ ಸಾಮೀಪ್ಯವು ನನಗೆ ಮುಜುಗರ ಉಂಟು ಮಾಡಿತು. ಇನ್ಮೇಲೆ ಇವಳನ್ನು ಇಲ್ಲಿ ಎರಲು ಬಿಡಬಾರ್ದು ಅಂತ ನಿರ್ಧರಿಸಿ ಅಂದು ಸಂಜೆ ಅವಳನ್ನು ಅವಳ ಊರಿಗೆ ಕಳಿಸ್ಕೊಟ್ಟೆ. ಆಮೇಲೆ ನನ್ನ ಮನಸ್ಸು ಸ್ವಲ್ಪ ಶಾಂತವಾಯಿತು. ಮರುದಿನ ಬೆಳಗ್ಗೆ ನಾನು ಎಂದಿನಂತೆ ಕೆಲಸಕ್ಕೆ ಹೋದೆ. ಅಲ್ಲಿ ಯಜಮಾನರ ಹೆಂಡತಿ ಮುಖ ಬಾಡಿ ಬೇಜಾರಲ್ಲಿರೋದು ನೋಡಿದೆ. ಏನಮ್ಮ, ದೇಹಕ್ಕೇನಾದರೂ ಸರಿ ಇಲ್ವಾ, ಏನಾದರೂ ಹುಷಾರಿಲ್ವಾ ಅಂತ ಕಾಳಜಿಯಿಂದ ಕೇಳಿದೆ. ಅವರು ನಿಟ್ಟುಸಿರುಬಿಟ್ಟು, ಆರೋಗ್ಯ ಚೆನ್ನಾಗಿ ಇದೆ ಮಾಲಿನಿ, ಆದರೆ ಮನಸ್ಸೇ ಸರಿಯಿಲ್ಲ ಅಂತಂದರು. ಅವರು ಹೇಳಿದ್ದನ್ನು ಕೇಳಿ ನಾನು ಆತಂಕಗೊಂಡು ಕಾರಣ ಕೇಳಿದೆ. ಆಗ ಅವರು ತಮ್ಮ ಕಥೆಯನ್ನು ಹೇಳೋದಕ್ಕೆ ಆರಂಭಿಸಿದ್ರು. ಮಾಲಿನಿ, ನಮ್ಮ ಮನೇಲಿ ದೊಡ್ಡ ಆರ್ಥಿಕ ಕಷ್ಟ ಇತ್ತು. ಈ ಬಡತನವನ್ನು ನೀಗಿಸಲಿ ಅಂಥೇಳಿ ನನ್ನನ್ನು ಈ 55 ವರ್ಷದ ಮನುಷ್ಯನಿಗೆ 2ನೇ ಹೆಂಡತಿಯಾಗಿ ಮದುವೆ ಮಾಡಿಕೊಟ್ರು. ಆದರೆ ಈಗ ಅವರು ನನ್ನನ್ನು ನೋಡ್ಕೊಳ್ಳೋದೇ ಇಲ್ಲ ರೀ ಚೆನ್ನಾಗಿ. ನಾನು ಈ ಪಂಜರದಲ್ಲಿ ಸಿಲುಕಿದ ಗಿಳಿಯಂತೆ ಬಾಳ್ತಾ ಇದ್ದೀನಿ. ನಿನ್ನನ್ನು ಮತ್ತು ನಿನ್ನ ಗಂಡನ್ನ ನೋಡಬೇಕಾದ್ರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ ಅಂಥೇಳಿ ಬೇಜಾರಿಂದ ಅಳೋದನ್ನು ತೋಡ್ಕೊಂಡ್ರು. ನಾವು ಮಾತಾಡ್ತಾ ಇದ್ದಾಗಲೇ ಯಜಮಾನರು ಅಲ್ಲಿಗೆ ಬಂದರು. ಹೆಂಡತಿಯನ್ನು ನೋಡಿದ ತಕ್ಷಣ ಅವರ ಮುಖ ಗಂಟಿಕ್ಕಿಕೊಂತು. ಅವರ ಹೆಂಡತಿ ಒಳಗಡೆ ಹೊರಟು ಹೋದರು. ಯಜಮಾನರು ನನ್ನ ಬಳಿ ಬಂದು, ಮಾಲಿನಿ, ನಿನ್ನ ಗಂಡ ಏನು ಕೆಲಸ ಮಾಡ್ತಾನೆ? ಅವನು ಹೊರಗೆ ಅಲ್ಲದ ಕೆಲಸ ಮಾಡೋದಕ್ಕಿಂತ ಇಲ್ಲಿಗೆ ಬರೋದಕ್ಕೆ ಹೇಳು, ನನ್ನ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಲಿ ಅಂತ ಹೇಳಿದ್ರು. ಅಂದಾಗೆ ಅವನಿಗೆ ಕುಡಿಯೋ ಅಭ್ಯಾಸ ಏನೂ ಇಲ್ಲ ತಾನೇ ಅಂತ ಕೇಳಿದ್ರು. ನಾನು ಭಯದಿಂದ ಇಲ್ಲ, ಅವರಿಗೆ ಈ ಅಭ್ಯಾಸ ಇಲ್ಲ ಅಂಥೇಳಿ ಸುಳ್ಳನ್ನು ಹೇಳಿದೆ. ಸರಿ, ನಾಳೆಯಿಂದ ಅವನನ್ನು ಇಲ್ಲಿಗೆ ಕೆಲಸಕ್ಕೆ ಬರೋದಕ್ಕೆ ಹೇಳು ಅಂಥೇಳಿ ಅವರು ನಗತಾನೆ ಹೋದರು. ನಾನು ಮನೆಗೆ ಹೋಗಿ ನನ್ನ ಗಂಡನಿಗೆ ವಿಷಯ ತಿಳಿಸಿದೆ. ಒಳಗೆ ಕಷ್ಟಪಡಬೇಡಿ, ಯಜಮಾನ್ರ ಮನೆಯಲ್ಲಿ ಕೆಲಸ ಸಿಕ್ಕಿದೆ, ಆದರೆ ನಾನೊಂದು ಸುಳ್ಳು ಹೇಳಿದ್ದೀನಿ. ನೀವು ಕುಡಿಯೋದಿಲ್ಲ ಅಂತ ಹೇಳಿಯೇ ಕೆಲಸ ಖಾತ್ರಿ ಮಾಡಿಸಿದ್ದೀನಿ. ಕುಡಿದ್ರೆ ನಮ್ಮಿಬ್ಬರ ಕೆಲಸವೂ ಹೋಗ್ಬಿಡುತ್ತೆ, ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ಎಚ್ಚರಿಸ್ದೆ. ಅವರು ಕೂಡ ಸರಿ, ಇನ್ಮೇಲೆ ನಾನು ನೋಡ್ಕೊಳ್ತೇನೆ ಅಂತ ಮಾತನ್ನು ನೀಡಿದ್ರು. ಇಬ್ಬರು ಕೆಲಸಕ್ಕೆ ಹೋದ್ವಿ. ಹೀಗೆ ಸುಮಾರು ದಿನಗಳು ನೆಮ್ಮದಿಯಿಂದ ಸಾಗಿದ್ವು. ಒಂದು ದಿನ ನನಗೆ ಹಠಾತ್ತಾಗಿ ಆರೋಗ್ಯ ಕೆಟ್ಟಿತು. ನನ್ನಿಂದ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಗಂಡನಲ್ಲಿ ನೀವು ಮಾತ್ರ ಹೋಗಿ ನಾನು ಬರೋದಿರೋದನ್ನ ಮ್ಯಾನೇಜರ್ ಅಥವಾ ಯಜಮಾನ್ರ ಹೆಂಡತಿಯಲ್ಲಿ ಹೇಳಿಬಿಡಿ ಅಂತ ಹೇಳಿದೆ. ಅವರು ಕೂಡ ಸರಿ ಅಂತ ಹೇಳಿ ಕೆಲಸಕ್ಕೆ ಹೊರಟೋದ್ರು. ಅವತ್ತು ಮಧ್ಯಾಹ್ನ ಯಜಮಾನ್ರು ನನ್ನ ಗಂಡನ ಹತ್ರ ಮನೆಗೆ ಹೋಗಿ ಊಟ ತಗೊಂಬಾ ಅಂತ ಹೇಳಿ ಕಳಿಸಿದ್ದಾರೆ. ನನ್ನ ಗಂಡ ಯಜಮಾನ್ರ ಮನೆಗೆ ಹೋಗಿ ಊಟ ಕೇಳೋದಕ್ಕೆ ಅಲ್ಲಿ ಅವ್ರ ಹೆಂಡತಿ ಮಾತ್ರ ಒಂಟಿಯಾಗಿ ಇದ್ರಂತೆ. ನನ್ನ ಪತಿಯ ಧ್ವನಿ ಕೇಳಿದ ತಕ್ಷಣ ಸ್ವಲ್ಪ ಕೂತ್ಕೊಳ್ಳಿ, ಈಗ ತರ್ತೀನಿ ಅಂತ ಹೇಳಿ ಅವರು ಒಳಗಿಲಿಂದ ಉತ್ತರಿಸಿದಾರಂತೆ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಊಟವನ್ನು ತೆಗೆದು ಹೋಗಿ ಕೊಟ್ಟು ಕೆಲಸ ಮುಗಿಸಿ ಮನೆಗೆ ಬಂದರು. ನಾನು ಅವರಲ್ಲಿ ಇವತ್ತು ಕೆಲಸದಲ್ಲಿ ಏನು ನಡೀತು, ಏನಾದರೂ ಕೆಲಸ ಮಾಡಿದ್ರಾ ಅಂತ ಕೇಳಿದೆ. ಅವರು ನಡೆದದ್ದನ್ನೆಲ್ಲ ಹೇಳಿದ್ರು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಮೂಡಿತು. ಇನ್ಮೇಲೆ ನೀವು ಆ ಮನೆಗೆ ಹೋಗಬೇಡಿ, ಡ್ರೈವರ್ ಕೆಲಸವನ್ನ ಮಾತ್ರ ನೋಡಿ. ಅಲ್ಲಿ ಅವರ ಹೆಂಡತಿಯನ್ನ ಅವರು ಗಮನಿಸೋದಿಲ್ಲ. ನಾವು ಸಂತೋಷವಾಗಿರೋದು ಅವರಿಗೆ ಅಂತಂದ್ರೆ ಅವ್ರ ಹೆಂಡತಿಗೆ ಹೊಟ್ಟೆ ಕಿಚ್ಚು ತಂದಿದೆ ಅಂತ ನನ್ನಲ್ಲಿ ಹೇಳಿದ್ರು. ಯಾರಾದರೂ ತಪ್ಪಾಗಿ ಮಾತನಾಡ್ತಾರೆ ಅಂಥೇಳಿ ನನ್ನ ಗಂಡನಿಗೆ ಖಂಡಿತವಾಗಿ ಹೇಳಿಬಿಟ್ಟೆ. ಹಿಂದಿನಂತೆ ಮರುದಿನ ನಾವಿಬ್ರು ಕೆಲ್ಸಕ್ಕೆ ಹೋದ್ವಿ. ಯಜಮಾನ್ರ ಹೆಂಡತಿ ನನ್ನನ್ನು ಭೇಟಿಯಾದಾಗ, ಏನ್ ಮಾಲಿನಿ, ನಿನ್ನೆ ಹುಷಾರಿರ್ಲಿಲ್ವಾ, ಈಗ ಪರವಾಗಿಲ್ವಾ ಅಂತ ವಿಚಾರಿಸಿದ್ರು. ನಾನೀಗ ಚೆನ್ನಾಗಿದ್ದೇನೆ ಅಮ್ಮ ಅಂತ ಹೇಳ್ದೆ. ಅವಳು ಒಂದು ತುಂಟ ನಗುವಿನೊಂದಿಗೆ, ಯಾಕೆ ರಾತ್ರಿ ಪೂರ್ತಿ ನಿನಗೆ ನಿದ್ರೆನೇ ಇರ್ಲಿಲ್ವಾ ಅಂತ ಕೇಳಿದ್ರು. ನನ್ನ ನಾಚಿಕೆಯಿಂದ ಅಯ್ಯೋ ಹೋಗಿ ಅಮ್ಮ ಅಂಥೇಳಿ ನನ್ನ ಕೆಲಸವನ್ನು ನೋಡೋದಕ್ಕೆ ಹೋದೆ. ಕೆಲವು ತಿಂಗಳುಗಳು ಕಳೆದ್ವು. ನಾನು ನನ್ನ ಅಮ್ಮನ ಮನೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. 2 ದಿನ ಲೀವ್ ಕೇಳೋದಕ್ಕಾಗಿ ಯಜಮಾನ್ರ ಹೆಂಡತಿ ಬಳಿ ಹೋದೆ.
ಅವರು ಖರ್ಚಿಗೆ ಹಣ ಕೊಟ್ಟು ನಿನ್ನ ಗಂಡನ 2 ದಿನ ಕೂಡ ಅಗಲಿ ಇರ್ಲಾರೆಯಾ, ಅವರನ್ನ ಜೊತೆಯಲ್ಲಿ ಕರೆದೊಯ್ತಾ ಇದೆಯಾ ಅಂತ ಕಿಚಾಯಿಸಿದ್ರು. ಆಗ ಅಲ್ಲಿಗೆ ಬಂದ ಯಜಮಾನ್ರು, ಮಾಲಿನಿ, ನೀನು 1 ವಾರ ಬೇಕಾದರೂ ನಿನ್ನ ಅಮ್ಮನ ಮನೆಯಲ್ಲಿ ಇದ್ದು ಬಾ, ಆದರೆ ನಿನ್ನ ಗಂಡ ಬರೋದು ಬೇಡ. ಇಲ್ಲಿ ಕಾರ್ ಯಾರು ಡ್ರೈವ್ ಮಾಡ್ತಾರೆ, ಅವನನ್ನ ಇಲ್ಲೇ ಬಿಟ್ಟು ನೀನು ಮಾತ್ರ ಹೋಗು ಅಂತೇಳಿ ಅಧಿಕಾರದಿಂದ ಹೇಳಿದ್ರು. ಅವ್ರು ಹೇಳಿದ್ದನ್ನ ನನಗೆ ನಿರಾಕರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಸರಿ ಅಯ್ಯ ಅಂಥೇಳಿ ನನ್ನ ಗಂಡನನ್ನ ಮಾತ್ರ ಮನೆಯಲ್ಲೇ ಬಿಟ್ಟು ನಾನು ಅಮ್ಮನ ಊರಿಗೆ ಹೊರಟೆ. ಅಂದು ಸಂಜೆ ನನ್ನ ಗಂಡ ಮಾತ್ರ ಯಜಮಾನ್ರ ಮನೆಯಲ್ಲಿ ಒಂಟಿಯಾಗಿದ್ರು. ಯಜಮಾನ್ರು ಅವನಲ್ಲಿ, ಇವತ್ತು ನಿನ್ನ ಮನೇಲಿ ಯಾರೂ ಇಲ್ಲ, ಇಲ್ಲೇ ಊಟ ಮಾಡಿ ಮಲ್ಕೋ ಅಂತ ಹೇಳಿಬಿಟ್ಟಿದ್ರು. ನನ್ನ ಗಂಡನಿಗೆ ನನ್ನ ನೆನಪೇ ಆಗ್ತಾ ಇತ್ತು, ನಿದ್ರೆ ಬರ್ತಾ ಇರಲಿಲ್ಲ. ಆಗ ಯಜಮಾನ್ರು ಮತ್ತು ಅವ್ರ ಹೆಂಡತಿರುವ ಆ ರೂಮಿನ ಬಾಗಿಲು ತೆರೆಯುವ ಶಬ್ದ ಕೇಳಿಸ್ತು. ನನ್ನ ಗಂಡ ಕಣ್ಬಿಟ್ಟು ನೋಡಿದ್ರು. ನಾನು ಅಂದುಕೊಂಡಂತೆಯೇ ಅವರ ಹೆಂಡತಿ ಅಲ್ಲಿಂದ ಹೊರಗೆ ಬಂದರು. ನನ್ನ ಗಂಡನ ಬಳಿ ಕೂತ್ಕೊಂಡು, ಏನೋ ನಿದ್ರೆ ಬರ್ತಾ ಇಲ್ವಾ, ನಿನ್ನ ಹೆಂಡತಿಯ ನೆನಪು ಬಂದ್ಬಿಡ್ತಾ ಅಂತ ಕೇಳಿದ್ರು. ನನ್ನ ಗಂಡ, ಇಲ್ಲ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ತಕ್ಷಣ ಅವಳು ಅಲ್ಲಿ ತಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಅಳಲನ್ನ ತೋಡಿಕೊಳ್ಳಲು ಆರಂಭಿಸಿದ್ಲು. ನಿಮ್ಮ ಯಜಮಾನ್ರು ನನ್ನನ್ನು ಸರಿಯಾಗಿ ಗಮನಿಸುವುದೇ ಇಲ್ಲ ಅಂಥೇಳಿ ಅಳಲು ಶುರು ಮಾಡಿದ್ಲು. ನನ್ನ ಪತಿ ಅವಳಿಗೆ ಸಮಾಧಾನ ಹೇಳಿದ್ರು. 3 ದಿನಗಳ ನಂತರ ನಾನು ಊರಿನಿಂದ ಮರಳಿದೆ. ನನ್ನ ಗಂಡನನ್ನು ನೋಡಿದ ತಕ್ಷಣ, ಯಾಕೆ ನನ್ನನ್ನು ನೋಡೋಕೆ ಬರಲಿಲ್ಲ, ನನ್ನ ನೆನಪು ನಿನಗಿರ್ಲಿಲ್ವೇ ಅಂತ ಕೋಪದಿಂದ ಕೇಳಿದೆ. ಅದಕ್ಕವರು, ಇಲ್ಲಿ ಕೆಲಸ ಜಾಸ್ತಿ ಇತ್ತು, ನೀನೇ ತಾನೇ ನನ್ನನ್ನು ಇಲ್ಲಿ ಕೆಲಸಕ್ಕೆ ಸೇರಿಸಿದ್ದು ಅಂತ ಮಾತಾಡಿದ್ರು. ಯಜಮಾನ್ರು ಅಲ್ಲಿಗೆ ಬಂದ ತಕ್ಷಣ ಅವನ ಜೊತೆ ಯಾಕೆ ಜಗಳಾಡ್ತಾ ಇದೆಯಾ ಅಂತ ನನ್ನನ್ನು ಕೇಳಿದ್ರು. ಯಜಮಾನ್ರ ಹೆಂಡತಿಯೋ ತುಂಬ ಸಂತೋಷವಾಗಿ ಕಾಣಿಸ್ತಾ ಇದ್ರು. ಅವರ ಮುಖ ಪ್ರಕಾಶಮಾಗಿ ನೋವಾಗಿರೋದರ ಅರ್ಥ ನನಗೆ ಆಗ ತಿಳಿಲಿಲ್ಲ. ಅಂದು ರಾತ್ರಿ ನಾವು ಇಬ್ಬರು ನಮ್ಮ ಮನೆಗೆ ಹೋದ್ವಿ. ಆದರೆ ಮರುದಿನ ಬೆಳಗ್ಗೆ ಒಂದು ವಿಚಿತ್ರವಾದ ಘಟನೆ ನಡೀತು. ಯಜಮಾನ್ರ ಹೆಂಡತಿ ನನ್ನ ಗಂಡನನ್ನ ಪ್ರತ್ಯೇಕವಾಗಿ ಕರೆದು, ನಾವಿಬ್ರು ಎಲ್ಲಾದರೂ ಹೊರಗೆ ಹೋಗೋಣವಾ ಅಂತ ಕೇಳೋದನ್ನ ನಾನು ಮರೆಯಲ್ಲಿದ್ದು ಕೇಳಿಸ್ಕೊಂಡ್ಬಿಟ್ಟೆ. ನನಗೆ ಬೆಚ್ಚಿ ಬೀಳುವಂತಾಯ್ತು. ಇದು ತಪ್ಪಾಗಿ ಕಾಣಿಸ್ತಾ ಇದೆಯಲ್ಲ, ನಾನು ಊರಿಗೆ ಹೋದಾಗ ಏನೋ ಅನಾಹುತ ನಡೆದಿದೆ ಅಂಥೇಳಿ ನನ್ನ ಅಂತಃಕರಣ ಎಚ್ಚರಿಸಿತು. ಅದು ಹಾಗೆಲ್ಲ ಇರಲಾರ್ದು ಅಂಥೇಳಿ ನನ್ನನ್ನು ನಾನೇ ಸಮಾಧಾನ ಪಡಿಸ್ಕೊಂಡು ನನ್ನ ಕೆಲಸ ಮಾಡ್ತಾ ಇದ್ದೆ. ಆಗ ಹಠಾತ್ತಾಗಿ ಯಜಮಾನರ ಆಕ್ರೋಶದ ಧ್ವನಿ ಕೇಳಿಸ್ತು. ನಾನು ಗಾಬರಿಯಾಗಿ ಓಡೋಗಿ ನೋಡಿದೆ. ಅಲ್ಲಿ ನಾನು ಕಂಡ ದೃಶ್ಯವನ್ನ ನನ್ನ ಕಣ್ಣುಗಳಿಂದಲೇ ನಂಬಲು ಸಾಧ್ಯವಾಗಲಿಲ್ಲ. ಅವರ ನಡವಳಿಕೆಯನ್ನು ನೋಡಿ ನಾನು ಆಘಾತಕ್ಕೆ ಒಳಗಾದೆ. ಅದನ್ನು ನೋಡಿದ ಯಜಮಾನರು ಆವೇಶದಿಂದ ಅವರನ್ನ ಕೋಪದಿಂದ ತರಾಟೆಗೆ ತೆಗೆದುಕೊಂಡ್ರು. ನಾನು ಓಡಿ ಹೋಗಿ, ಯಾ ನಿಲ್ಲಿಸಿ, ಏನು ನಡೀತು ಅಂತ ಕಿರ್ಚಿದೆ. ಅದಕ್ಕೆ ಯಜಮಾನ್ರು ಉಸಿರು ಜೋರಾಗಿ ಬಿಡುತ್ತಾ, ನಿನ್ನ ಗಂಡ ಮಾಡಿದ್ದನ್ನು ನಾನು ರೆಡ್ ಹ್ಯಾಂಡಾಗಿ ನೋಡಿಬಿಟ್ಟೆ, ಇನ್ಮೇಲೆ ಇವನು ಈ ಕಡೆ ತಲೆ ಹಾಕಬಾರ್ದು, ಇವನಷ್ಟೇ ಅಲ್ಲ ನೀನು ಕೂಡ ಇಬ್ರು ಇಲ್ಲಿಂದ ಓಡ್ ಹೋಗಿ ಅಂತ ಕೂಗಿ ನನ್ನ ಗಂಡನನ್ನು ಹೊಡೆದು ಹೊರಗೆ ತಲೆಬಿಟ್ರು. ಕೆಲಸ ಹೋದ ಆಕ್ರೋಶದಲ್ಲಿ ಅಪಮಾನದಲ್ಲಿ ನಾನು ನನ್ನ ಗಂಡನೊಂದಿಗೆ ಮಾತಾಡಲೇ ಇಲ್ಲ. ಮನೆಗೆ ಬಂದ ಮೇಲೂ ಕೂಡ ಅಳುತ್ತಾ ಕೋಪದಲ್ಲೇ ಇದ್ದೆ. ಆದರೆ ನನ್ನ ಗಂಡ ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳದೆ ಅವತ್ತು ರಾತ್ರಿ ಎಂದಿನಂತೆ ಇರೋದಕ್ಕೆ ಬಯಸಿದ್ರು. ನಾನು ಅವರನ್ನು ಮನಬಂದಂತೆ ಬೈದು ತೀರಿದೆ. ಇಂಥ ಕೆಲಸ ಮಾಡಿಬಿಟ್ಟು ಈಗ ಹೇಗೆ ನಿಮ್ಮಿಂದ ಹೀಗಿರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳಿದೆ. ಮನೆಯಲ್ಲಿ ಒಂದು ಮಗು ಟಿವಿ ನೋಡ್ತಾ ಇತ್ತು, ಇನ್ನೊಂದು ಮಗು ಮಲಗಿತ್ತು. ನನ್ನ ಗಂಡ ಕೋಪದಿಂದ ಟಿವಿ ಆಫ್ ಮಾಡಿಬಿಟ್ಟು ಮನೆಯ ಹಿತ್ತಲಿಗೆ ಹೊರಟು ಹೋದರು. ಮರುದಿನ ಬೆಳಗ್ಗೆ ಅವರು ಮನೆಗೆ ಬಂದಾಗ ನಾನು ಅವರೊಂದಿಗೆ ದೃಢವಾಗಿ ಮಾತಾಡಿದೆ. ನೀವು ಮಾಡಿದ ಕೆಲಸದಿಂದ ಈಗ ನಮ್ಮಿಬ್ಬರ ಕೆಲಸವೂ ಹೋಗಿದೆ. ಮಕ್ಕಳನ್ನ ಹೇಗೆ ಸಾಕೋದು, ಅವರ ಭವಿಷ್ಯ ಏನಾಗೋದು, ಈಗಾದರೂ ನಿಮ್ಮ ನಡವಳಿಕೆಯನ್ನು ಬದಲಾಯಿಸ್ಕೊಳ್ಳಿ, ಮತ್ತೆ ಹಳೆಯದಂತೆ ದಿನಗೂಲಿ ಕೆಲಸಕ್ಕೆ ಹೋಗಿ ಅಂತ ಕಠಿಣವಾಗಿ ಹೇಳಿದೆ. ಅದರ ನಂತರ ಅವರು ಬದಲಾಗೋದಕ್ಕೆ ಆರಂಭಿಸಿದ್ರು. ನಿಧಾನವಾಗಿ ತಮ್ಮ ತಪ್ಪುಗಳನ್ನು ಅರಿತು ಮದ್ಯಪಾನದ ಅಭ್ಯಾಸವನ್ನು ಸಂಪೂರ್ಣವಾಗಿ ಕೈಬಿಟ್ರು. ಈಗ ಅವರು ನನ್ನನ್ನು ಮತ್ತು ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆ ಯಜಮಾನರ ಮನೆಯ ಘಟನೆಗಳ ನಂತರ ನಮ್ಮ ಜೀವನ ಮತ್ತೆ ಒಂದು ಸ್ಪಷ್ಟವಾದ ಹಾದಿಗೆ ಬಂದಿದೆ. ಈಗ ನಾವು ಸಂತೋಷವಾಗಿದ್ದೇವೆ. ಈ ಕತೆ ಕೇವಲ ಜಾಗೃತಿ ಮೂಡಿಸುವ ಉದ್ದೇಶಕ್ಕಾಗಿಯೇ ಹೊರತು ಬೇರೇನಲ್ಲ. ಒಂದು ತಪ್ಪು ಇಡೀ ಕುಟುಂಬವನ್ನೇ ಹಾಳು ಮಾಡುತ್ತೆ. ಒಂದು ಸಣ್ಣ ತಪ್ಪು ಕೂಡ ಒಂದು ಕುಟುಂಬದ ಜೀವನವನ್ನು ಹಾಳು ಮಾಡಬಹುದು. ನಂಬಿಕೆ ಮತ್ತು ಸಂಯಮವೇ ಸಂಬಂಧಗಳ ಮೂಲ ಆಧಾರ. ತಪ್ಪುಗಳನ್ನು ಅರಿತು ತಿದ್ದುಕೊಂಡ್ರೆ ಮಾತ್ರ ಜೀವನ ಮತ್ತೆ ಸರಿಯಾದ ಹಾದಿಗೆ ಮರಳುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ. ಇಂತಹ ರೋಮಾಂಚನಕಾರಿ ಮತ್ತು ಬುದ್ಧಿ ಕಲಿಯುವ ನಿಜ ಜೀವನದ ಕಥೆಗಳನ್ನು ನಿರಂತರವಾಗಿ ಕೇಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಕೂಡ ಮಾಡಿ ನಿಮಗೆ ಈ ಕತೆ ಇಷ್ಟ ಆಗಿದ್ರೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.